ಆತ್ಮೀಯರೇ ನಮಸ್ಕಾರ. ಆ, ಜೀವನ ಚರಿತ್ರೆಯ ಪುಸ್ತಕಗಳನ್ನ ಓದಿ ಚಲನಚಿತ್ರಗಳನ್ನ ನೋಡಿ ಅಂತಾನೆ ಈ ಒಂದು ವಿಡಿಯೋಗೆ ಶೀರ್ಷಿಕೆಯನ್ನ ಕೊಟ್ಟಿದ್ದೇನೆ. ಮುಖ್ಯವಾದ ಆ, ಕಾರಣ ಏನಂದ್ರೆ ನಾನು ಸುಮಾರು ಜನ ಆ, ಅವರ ಸಾಧನೆಯ ಪುಸ್ತಕಗಳನ್ನ ಎಷ್ಟೋ ಸರಿ ಓದಕ್ಕಾಗ್ಲಿಲ್ಲ ಅಂದ್ರೂ ಚಲನಚಿತ್ರಗಳನ್ನು ನೋಡಿದ್ದೇನೆ. ಕೆಲವು ಪುಸ್ತಕಗಳನ್ನ ಓದಿದಾಗ ಅವರ ಬದುಕಿನ ಅನುಭವಗಳು ನಮ್ಮನ್ನ ತುಂಬಾನೇ ಪ್ರಭಾವಶಾಲಿಯನ್ನಾಗಿ ಮಾಡ್ತವೆ. ನನ್ನ ಕೇಸಲ್ಲಂತೂ ಸುಮಾರು 2,000 ಸಾಧಕರನ್ನ ನೇರವಾಗಿ ನಾನು ಸಂದರ್ಶನ ಮಾಡಿದ್ರಿಂದ ನನಗೆ ಚೆನ್ನಾಗಿ ಗೊತ್ತಿದೆ. ಆ 2,000 ಸಾಧಕರನ್ನ ಪಕ್ಕದಲ್ಲಿ ಕೂರಿಸಿ ಮಾತಾಡಿದ್ದು ನನಗೆ ವಾವ್, ಗ್ರೇಟ್ ಅಂತ ಅನ್ಸಿದೆ. ಜೊತೆಗೆ ಕಳೆದ ವರ್ಷದಿಂದ ಏನ್ ಮಾಡಿದೆ ಅಂದ್ರೆ, ನಾನು ಭೇಟಿಯಾದ ಕೆಲವು ಸಾಧಕರನ್ನ ಈ 3 ಕೃತಿಗಳಲ್ಲಿ ಹಿಡಿದಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸಾಹಿತ್ಯ ಚಂದನ, ವ್ಯಕ್ತಿತ್ವ ಚಂದನ ಮತ್ತು ಸಾಧಕರ ಚಂದನ. ಓಕೆ, ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತನಾಡಿದವರು ನಿಜವಾಗಿ ಸಾಧಕರು, ಸಾಹಿತಿಗಳು. ಈ ರೀತಿ ಸಾಹಿತ್ಯ ಚಂದನದಲ್ಲಿ 15 ಸಾಹಿತಿಗಳು, ಸಾಧಕರ ಚಂದನದಲ್ಲಿ 16 ಸಾಧಕರು, ವ್ಯಕ್ತಿತ್ವ ಚಂದನದಲ್ಲಿ 10 ವಿಷಯಗಳನ್ನ ಕವರ್ ಮಾಡಿದ್ದೇನೆ. ಸಪ್ನಾ ಬುಕ್ ಹೌಸ್, ಸಪ್ನಾ online.com ನಲ್ಲಿ ಈ ಪುಸ್ತಕಗಳು ಲಭ್ಯ ಇದೆ. ಬದುಕನ್ನ ನಾನು ಹಿಡಿದಿಟ್ಟಿದ್ದೇನೆ ಅಂತ ಹೇಳೋದಕ್ಕೋಸ್ಕರ ನಾನು ಆರಂಭದಲ್ಲಿ ಈ ವಿಚಾರವನ್ನ ತಿಳಿಸಿದೆ. ಇನ್ನು ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾನು ಒಂದು ವಿಷಯ ತಗೊಂಡು ಅದು ಎಲ್ರಿಗೂ ಲಾಭ ಆಗಬೇಕು, ನಮ್ಮ ಪಾರ್ಟಿಸಿಪೆಂಟ್ಸ್ಗೂ ಲಾಭ ಆಗಬೇಕು, ಜೊತೆಗೆ ಸಮಾಜಕ್ಕೂ ಒಳ್ಳೇದಾಗಬೇಕು ಅಂತ ವಿಷಯಗಳನ್ನ ಆಲೋಚನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಸುಮಾರು 300 ಜನರನ್ನ ನಾನು ಇಂಟರ್ವ್ಯೂ ಮಾಡಿರೋದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲಬಿಲಿಟಿ ಇದೆ, ಗಮನದಲ್ಲಿರಲಿ ನಿಮಗೆ. ಅದರಲ್ಲಿಯೂ ಪರ್ಸನಾಲಿಟೀಸ್, ಟಾಪ್ ಅಚೀವರ್ಸ್, ಹೆಲ್ತ್ ರಿಲೇಟೆಡ್ ಒಂದು 50 ಡಾಕ್ಟರ್ ಇಂಟರ್ವ್ಯೂ ಮಾಡಿರೋದು ವಿಡಿಯೋಗಳಿದೆ. ಹಾಗಾಗಿ ನನ್ನ ಒಂದು ಅಂದಾಜಿನ ಪ್ರಕಾರ ಸುಮಾರು 300 ವಿಡಿಯೋಗಳು ನಾನು ಸಂದರ್ಶನ ಮಾಡಿರೋದಿದೆ ರೀ. ಓಕೆ, ಸೊ ಚಲನಚಿತ್ರ ನೋಡಿ, ವಿಡಿಯೋ ನೋಡಿ, ಪುಸ್ತಕ ಓದಿ, ಏನೋ ಒಂದು ಮಾಡಿ ಅಂತ ಹೇಳೋದಕ್ಕೆ ಇಲ್ಲಿ ಬಯಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ಆನ್ಲೈನ್ ಸ್ಟೂಡೆಂಟಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ನ ಮಾತಾಡ್ಸೋದಕ್ಕೆ ನಾನು ಗೀತಾ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೇನೆ. ಗೀತಾ, ಇನ್ನು ನಿಮ್ಮ ಸರದಿ. ನಮಸ್ತೆ ಸರ್, ಥ್ಯಾಂಕ್ ಯು. ಆದ್ಮೇಲೆ ಇವತ್ತು ಜೀವನ ಚರಿತ್ರೆ ಪುಸ್ತಕಗಳನ್ನು ಓದಿ ಚಲನಚಿತ್ರಗಳನ್ನು ನೋಡಿ, ನಿಜ ಅಲ್ವಾ? ಪುಸ್ತಕಗಳು ಒಂದು ಜ್ಞಾನ ಭಂಡಾರ ಇದ್ದಂಗೆ. ನಾವು ಪುಸ್ತಕಗಳನ್ನ ಓದ್ತಾ ಓದ್ತಾ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಮುಖಾಂತರ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಂತ ಇರ್ತೀವಿ. ಹಾಗೆ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಓದಿ ಅಂತ ಅಂದ್ರೆ, ಇವಾಗ ಕತೆ ಕಾದಂಬರಿ ಆಗಿರಬಹುದು. ಕತೆ ಕಾದಂಬರಿ ಎಲ್ಲೋ ಕೇಳಿರ್ತೀವಿ, ನೋಡಿರ್ತೀವಿ. ಅದನ್ನ ನಾವು ಒಂದು ಕತೆ ಮುಖಾಂತರ, ಒಂದು ಕಾದಂಬರಿ ಮುಖಾಂತರ ಬರೆಯೋದಾಗಿರುತ್ತೆ. ಆದ್ರೆ ಜೀವನ ಚರಿತ್ರೆ ಹಾಗಲ್ಲ. ಅವರ ಸ್ವಂತ ಅನುಭವಗಳನ್ನ ಜೀವನ ಚರಿತ್ರೆಯ ಮುಖಾಂತರ ಬರ್ದಿರ್ತಾರೆ. ಅಂತಹ ಒಂದು ಪುಸ್ತಕಗಳನ್ನ ಓದಿದಾಗ ನಾವು ಇನ್ನು ಏನಾದ್ರೂ ಒಂದು ಇನ್ಸ್ಪಿರೇಷನ್, ಅವರ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ, ಆ ಒಂದು ಘಟನೆಯಿಂದ ಅವರು ಒಂದು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ. ನಾವು ಅದನ್ನ ಅಳವಡಿಸಿಕೊಂಡು ನಾವು ಸಹ ಒಂದು ಉನ್ನತ ಮಟ್ಟಕ್ಕೆ ಹೋಗಬಹುದು. ಹಾಗಾಗಿ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ಕಟ್ಟೆ ಹಿರಿಸ್ವಾಮಿ ಅವರಿದ್ದಾರೆ. ಅವರು ಇದರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಕಟ್ಟೆ ಹಿರಿಸ್ವಾಮಿ ಅವರೇ, ನಮಸ್ತೆ. ನಮಸ್ತೆ ಆತ್ಮೀಯರು, ಎಲ್ಲರಿಗೂ ನಮಸ್ಕಾರ. ಜೀವನ ಚರಿತ್ರೆ ಪುಸ್ತಕಗಳನ್ನು ಓದುವುದು ಮತ್ತು ಚಲನಚಿತ್ರಗಳನ್ನು ನೋಡೋದು ನಿಜ. ಯಾಕಂದ್ರೆ ನಾವೊಂದು ಜೀವನ ಮಾಡಲಿಕ್ಕೆ ಇವೆರಡು ನಮಗೆ ತುಂಬಾ ಮುಖ್ಯವಾಗ್ತವೆ. ಯಾಕಂದ್ರೆ ಜೀವನ ಚರಿತ್ರೆ ಪುಸ್ತಕಗಳು ಓದುವುದರಿಂದ ನಮಗೆ ಪ್ರೇರಣೆ ಸಿಗ್ತದೆ, ಹಾಗೆ ವಿಭಿನ್ನ ಅನುಭವಗಳು ನಮ್ಮಲ್ಲಿ ಆಗ್ತವೆ. ಹಾಗಾಗಿ ನಾವು ಪುಸ್ತಕಗಳನ್ನು ಅತಿ ಹೆಚ್ಚು ನಾವು ಓದುವಂತ ಆಗ್ಬೇಕು. ಯಾಕಂದ್ರೆ ನೋಡಿ, ನಮ್ಮ ಜೀವನ ಚರಿತ್ರೆ ಪುಸ್ತಕಗಳಾಗಿರ್ತಕ್ಕಂಥವು ಅಂದ್ರೆ, ಈಗ ನಮ್ಮ ಉದಾಹರಣೆಗೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ 2 ನಮ್ಮ ಜೀವನ ಚರಿತ್ರೆಗೆ ಅವು ಕೂಡ ಮುಖ್ಯ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು, ಸೋಲುಗಳಿಗೆ ಅಂಜಿದಿರಿ ಎಂಬುದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಜೀವನದಲ್ಲಿ ಸೋಲ್ತೀವಿ, ಎಲ್ಲರೂ ಸೋಲ್ತಾರೆ. ಆ ಸೋಲನ್ನ ಎದೆ ನಿಟ್ಟಿ ನಿಲ್ಲೋದು ಅಂದ್ರೆ ಗೆಲುವು ಯಾವ ರೀತಿ ನಾವು ಮಾಡ್ಬೇಕೆಂಬುದು ಅದರಲ್ಲಿ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಮಾಡಿಸಿದ್ದಾರೆ. ಹಾಗೆ ಇನ್ನೊಂದು, ಅನನ್ಯತೆ ಅರಿಯಿರಿ ಪುಸ್ತಕ, ಅದು ನಮ್ಮ ಬದುಕು ಬಲಿಸುವ ಕೃತಿ. ಅದು ನಮಗೆ ತುಂಬಾ ಜೀವನದಲ್ಲಿ ಮುಖ್ಯ ಆಗ್ತದೆ. ನಾವು ಇನ್ನೂ ನೋಡ್ತಾ ಹೋದ್ರೆ ಧರ್ಮಶ್ರೀ, ಹಾಗೆ ಭೈರಪ್ಪ ಅವ್ರದ್ದು, ಹಾಗೆ
ಜ್ಞಾನಪೀಠ ಪ್ರಶಸ್ತಿ, ನಮ್ಮ ಕುವೆಂಪು ಅವ್ರದ್ದಾಗಿರ್ಬೋದು, ಮಂಕುತಿಮ್ಮನ ಕಗ್ಗ, ಇವೆಲ್ಲ ನಾವು DVJ ಅವ್ರದ್ದು ಈ ಪುಸ್ತಕಗಳು ಓದೋದ್ರಿಂದ ನಮಗೆ ಜೀವನದಲ್ಲಿ ಒಂದು ಯಾವ ರೀತಿ ನಾವು ಜೀವನ ನಡೆಸ್ಬೇಕು ಅಂತ ತುಂಬಾ ಅರ್ಥ ಆಗ್ತದೆ. ಇನ್ನು ಸಿನಿಮಾಗಳು ನೋಡೋದಾದ್ರೆ ನಮ್ಮ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಅಂತೇಳಿ ತೆಗ್ದಿದ್ರು. ಅದರಲ್ಲಿ ರೈತರು ಯಾವ ರೀತಿ ಕಷ್ಟಪಡ್ತಾರೆ, ರೈತರು ಯಾವ ರೀತಿ ಕೊಡುಗೆ ಮಾಡ್ತಾರೆ ನಮಗೆ ಅಂತೇಳಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಅಂತ ಚಲನಚಿತ್ರಗಳು ನಮಗೆ ತುಂಬಾ ಮುಖ್ಯ ಆಗ್ತದೆ. ಹಾಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಒಂದು ಜಿ ಕನ್ನಡದಲ್ಲಿ ಮಹಾನಾಯಕ್ ಅಂತ ಧಾರಾವಾಹಿ ಬಂತು. ಅದು ನಾವು ನೋಡ್ತಾ ಹೋದ್ರೆ ಅವರ ಇಡೀ ಜೀವನದಲ್ಲಿ ಅವರು ಪಡೆದಂತ ಕಷ್ಟ, ನಮಗೆ ಏನು ಸಂವಿಧಾನ ತಂದುಕೊಟ್ಟಂತ ರೀತಿ ಆಗಿರ್ಬೋದು, ಅದನ್ನೆಲ್ಲ ನಾವು ನೋಡಿದ್ರೆ ನಿಜಕ್ಕೂ ನಾವು ಅಂಥವ್ರನ್ನೆಲ್ಲ ನೋಡಿ ನಾವು ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಕಟೇರಿ ಸ್ವಾಮಿ ಅವರೇ. ಒಂದು ಪುಸ್ತಕ ಯಾವ ರೀತಿ ಇರ್ಬೇಕಂದ್ರೆ ಒಂದು ಪ್ರೇರಣೆ ತರುವಂತಹ ಪುಸ್ತಕಗಳನ್ನ ಓದ್ಬೇಕು. ಹಾಗೆ ನಮ್ಮ ಜಯಪ್ರಕಾಶ್ ಸರ್ ಬರೆದಂತಹ ಸೋಲುಗಳಿಗೆ ಅಂಜದಿರಿ, ಹಾಗೆ ಹಲವಾರು ಪುಸ್ತಕಗಳು ವ್ಯಕ್ತಿತ್ವ ವಿಕಸನದ ಬಗ್ಗೆ ಬರೆದಿದ್ದಾರೆ. ಆ ರೀತಿಯ ಪುಸ್ತಕಗಳನ್ನು ಓದಿ ಅವರ ವ್ಯಕ್ತಿತ್ವನ ವಿಕಸನ ಮಾಡ್ಕೊಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಒಂದು ರಾಜ್ಕುಮಾರ್ದು ಒಂದು ಉದಾಹರಣೆ ತಗೊಂಡ್ ಹೇಳಿದ್ರಿ, ಹೌದಲ್ವಾ? ರಾಜ್ಕುಮಾರ್ ಚಲನಚಿತ್ರಗಳು ಅವ್ರ ಹೆಸರು ಹೇಗಿರುತ್ತೋ ಹಾಗೆ ಒಂದು ಚಲನಚಿತ್ರಗಳು ಸಹ ಇರ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಆ ಹೆಸರು ಅಂದ್ರೆ, ಚಂದವಳ್ಳಿ ತೋಟ, ಹಾಗೆ ಮನಮೆಚ್ಚಿದ ಮಡದಿ, ತಾಯಿಯೇ ದೇವರು, ಈ ರೀತಿ ಎಲ್ಲ ಎಷ್ಟು ಚೆನ್ನಾಗಿರುವಂತಹ ಒಂದು ಹೆಸರು. ಆ ಹೆಸರು ನೋಡಿದ್ರೆ ಸಾಕು ಆ ಒಂದು ಚಲನಚಿತ್ರಗಳು ನೋಡ್ಬೇಕು ಅಂತ ಒಂದು ಮನಸ್ಸಿಗೆ ಮುದ ನೀಡುವಂತಹ ಒಂದು ಚಲನಚಿತ್ರಗಳು. ಖಂಡಿತ ಧನ್ಯವಾದಗಳು ಕಟೇರಿ ಸ್ವಾಮಿ ಅವರೇ. ಹಾಗೆ ಸಂತೋಷ್ ಇದಾರೆ ನಮ್ಮ ಜೊತೆ. ಸಂತೋಷ್ ಅವರೇ, ಇದರ ಬಗ್ಗೆ ತಾವು ತಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳಿ. ಆತ್ಮೀಯರೇ ನಮಸ್ಕಾರ. ಜೀವನ ಚರಿತ್ರೆ ಪುಸ್ತಕಗಳನ್ನು ಓದಿ ಚಲನಚಿತ್ರಗಳನ್ನು ನೋಡಿ. ಹಾಗೆ ಜೀವನ ಚರಿತ್ರೆಗಳ ಪುಸ್ತಕ ಅಂದ್ರೆ ಅವರು ಅನುಭವ ಹೊಂದಿರೋಂಥದನ್ನ ಪುಸ್ತಕದಲ್ಲಿ ಬರೆದಿರ್ತಾರೆ. ಅದನ್ನ ನೋಡಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಯಶಸ್ಸು ಕಾಣ್ತೀವಿ. ಹಾಗೆ ಏನು ಸಿನಿಮಾ ನೋಡೋದ್ರಿಂದ ಹಳೆಯ ಸಿನಿಮಾಗಳು ಏನಿದಾವೆ ರಾಜ್ಕುಮಾರ್ ಅಂತವರು ತುಂಬಾ ವಿಭಿನ್ನವಾಗಿರ್ತವೆ. ಅವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬಾ ಜನ ಮುಂದೆ ಬಂದಿದ್ದಾರೆ, ಒಳ್ಳೇದಾಗಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಹಾಳಾಗಿರೋರು ಇವತ್ತಿನ ಸಿನಿಮಾಗಳನ್ನ ನೋಡಿ ತುಂಬಾ ಜನ ಹಾಳಾಗಿರೋ ಅಂತರ್ನು ನೋಡಿದ್ದೀನಿ ಮೇಡಮ್. ಹಾಗೆ ಜೀವನ ಚರಿತ್ರೆ ಪುಸ್ತಕಗಳು ಓದೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಪುಸ್ತಕ ದಣಿವರಿಯದ ಶಿಕ್ಷಕ ಅಂತ ಹೇಳಿದ್ದಾರೆ. ಅದೇ ರೀತಿ ಒಂದು ಪುಸ್ತಕನ ಎಷ್ಟ್ ಸರಿ ಬೇಕಾದ್ರೂ ಓದ್ಬೋದು, ಯಾವಾಗ ಬೇಕಾದ್ರೂ ಓದ್ಬೋದು, ಅದನ್ನ ನಮ್ ಜೀವನಕ್ಕೆ ಅಳವಡಿಸ್ಕೋಬಹುದು. ಪುಸ್ತಕ ಓದೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಮೇಡಮ್. ಇಷ್ಟ ಹೇಳ್ತೇನೆ ಮೇಡಮ್. ನಮಸ್ತೆ. ಸಂತೋಷ್ ಅವರು ಪುಸ್ತಕ ಓದೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹಾಗೆ ಒಂದು ರಾಜ್ಕುಮಾರ್, ಹೌದು, ನಮ್ಗೆ ಒಂದು ಇನ್ಸ್ಪಿರೇಷನ್ ವ್ಯಕ್ತಿ ಅಂದ್ರೆ ರಾಜ್ಕುಮಾರ್ ಅಲ್ವಾ? ಪ್ರತಿ ಒಂದು ಅವ್ರದ್ದು ಯಾವುದೇ ಒಂದು ಮೂವಿ ನೋಡಿದ್ರು ಒಂದು ಜೀವನಕ್ಕೆ ಏನಾದ್ರೂ ಒಂದು ಅಳವಡಿಸ್ಕೊಳ್ಳುವಂತ ವಿಷಯ ಇದ್ದೇ ಇರುತ್ತೆ. ಹಾಗೆ ಮನಮಂದಿ ಎಲ್ಲ ಕುಳಿತುಕೊಂಡು ನೋಡುವಂತಹ, ಯಾವುದೇ ಒಂದು ಮುಜುಗರ ಇಲ್ಲದೆ ಮನಮಂದಿ ಎಲ್ಲ ಕುತ್ಕೊಂಡು ನೋಡ್ಬೋದಾದಂತಹ ಚಲನಚಿತ್ರಗಳು ಬರ್ತಾ ಇತ್ತು. ಆದ್ರೆ ಈಗ ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಅವರು. ನಮಸ್ತೆ ಸಂತೋಷ್ ಅವರೇ. ಹಾಗೆ ನಮ್ಮ ಜೊತೆ ನೇತ್ರಾವತಿ ಇದ್ದಾರೆ. ಅವರು ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ ಕೇಳೋಣ ಬನ್ನಿ. ನೇತ್ರಾವತಿರ ನಮಸ್ತೆ ಮೇಡಮ್. ನಮಸ್ತೆ. ಜೀವನ ಚರಿತ್ರೆ ಪುಸ್ತಕಗಳನ್ನು ಓದಿ ಚಲನಚಿತ್ರಗಳನ್ನು ನೋಡಿ ಅಂತ ಅಂದ್ರೆ, ಜೀವನ ಚರಿತ್ರೆ ಪುಸ್ತಕ ಓದೋದ್ರಿಂದ ನಮ್ಗೆ ಏನ್ ಗೊತ್ತಾಗ್ತದ ಅಂದ್ರೆ, ಒಬ್ಬ ವ್ಯಕ್ತಿ ಹೆಂಗ ಅವನು ಒಬ್ಬ ನಾರ್ಮಲ್ ವ್ಯಕ್ತಿ ಇರ್ತಾನ. ಅವ್ ನಮಗ್ ಏನ್ ಅನಿಸ್ತಿರ್ತದ, ಹೌದಪ್ಪ ಇವಂದ್ ಏನ್ ಯಾರೋ ಸಾಧನೆ ಮಾಡಿದ ವ್ಯಕ್ತಿ ಏನ್ ಇರ್ಬೋದು, ಇವನ್ ಹಿಂದ್ಗಡೆ ಏನು ಇಷ್ಟು ಭಯಂಕರವಾಗಿ ಇಷ್ಟ ಸಾಧನೆ ಮಾಡಿದಾನಲ್ಲ ಈ ವ್ಯಕ್ತಿ, ಯಾವ ತರ ಸಂಸ್ಕಾರ ಇರ್ಬಹುದು, ಯಾವ ತರ ಪರಿಸರ ಇರ್ಬಹುದು, ಏನೇನೋ ಕಲ್ಪನೆ ಬರ್ತಿರ್ತಾವ. ಆದ್ರ ಒಬ್ಬ ವ್ಯಕ್ತಿ ಸಾಧನೆ ಮಾಡೋಕ್ಕಿಂತ ಮುಂಚೆ ನಮ್ಮಂಗೆ ನಾರ್ಮಲ್ ವ್ಯಕ್ತಿ ಅಂದ್ರೆ ಸಾಮಾನ್ಯ ವ್ಯಕ್ತಿಯಾಗಿರ್ತಾನ. ಅಂದ್ರ ಅವ್ನು ಪ್ರತಿಯೊಂದು ಫೋಕಸ್ ಅಂದ್ರೆ ತನ್ನ ಎಲ್ಲ ಎಫರ್ಟ್ ಹಾಕಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಿರ್ತಾನ. ಆ ಪುಸ್ತಕ ಚರಿತ್ರೆಯಿಂದ ನಮಗ್ ಗೊತ್ತಾಗ್ತದ. ಅಂದ್ರೆ ಚಲನಚಿತ್ರ ನೋಡೋದ್ರಿಂದ ಏನ್ ಗೊತ್ತಾಗ್ತದ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಒಬ್ಬ ಅಂದ್ರೆ ಈಗ ಭಕ್ತ ಕುಂಬಾರ ಅಂದ್ರ ಅಣ್ಣವ್ರು ನಾವು ಇದು ನೋಡ್ತೀವಿ, ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸ್ತೀವಿ. ಅಂದ್ರ ಆ ಚಲನಚಿತ್ರ ದೃಶ್ಯಗಳನ್ನು ಅನುಭವಿಸ್ತಿರ್ತೀವಿ. ಅಂದ್ರ ಅವ ಏನೋ ಒಂದು ಮಗು ಒಂದು ಬರ್ತಿರ್ತದ, ಭಕ್ತ ಕುಂಬಾರ ಒಂದು ತುಳಿತಿರ್ತಾನ, ಅದು ಅದು ಯಾವ ತರ ನಮ್ ದುಃಖದ ಅಂದ್ರ ನಮ್ ಕಣ್ಣ ನೀರ್ ತಾನೇ ಬರ್ತಿರ್ತಾವ. ಇದು ನೋಡಿ ಅಂದ್ರ ನಾವು ಅನುಭವಿಸುವುದು ಯಾವ್ದು ಅಂದ್ರೆ ಚಲನಚಿತ್ರ ತರ.
ಅದೇ ತರ ಸರ್ ಅವ್ರ ಕ್ಲಾಸ್ ಹೆಂಗಂದ್ರ ನಮ್ಮ ಆನ್ಲೈನ್ ಕ್ಲಾಸ್ ಇರೋದು ಯಾವ ತರ ಅಂದ್ರ ಇದು ಜೀವನ ಚರಿತ್ರೆ ಇದ್ದಂಗ ಅಂದ್ರ ಒಬ್ಬೊಬ್ರು ಯಾವ ವಿಷಯದ ಬಗ್ಗೆ ಹೆಂಗ್ ಹೇಳ್ತಾರ ಅನ್ನೋದು ಕೇಳ್ಕೊಳ್ಳೋದು. ಆದ್ರ ಇವ್ರದ್ದು ಮತ್ತ ಚಲನಚಿತ್ರ ಹೆಂಗಂದ್ರ ಸರ್ ಏನೋ 3 ದಿನದ ಕೋರ್ಸ್ ನಡೆಸ್ತಾರಲ್ಲ, ಪ್ರಾಕ್ಟಿಕಲ್ ಆಗಿ ಅದು ಚಲನಚಿತ್ರ ತರ ಇರ್ಬೋದೇನು, ಪ್ರಾಕ್ಟಿಕಲ್ ಆಗಿ ಹೆಂಗ್ ಮಾತಾಡ್ಬೋದು, ಹೆಂಗ್ ಸಂಭಾಷಣೆ ಮಾಡ್ಬೋದು, ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಇರ್ಬೋದು ಅಂತ ಹೇಳಿ ಇನ್ನೊಮ್ಮೆ ಹೇಳಿ. ಅಂದ್ರೆ ಈ ನಮ್ದು ಯಾವ ತರ ಕ್ಲಾಸ್ ಇದು ಜೀವನ ಚರಿತ್ರೆ ಪುಸ್ತಕ ಅಂದ್ರೆ ಈಗ ನಾವು ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಬಂದು ಯಾವ ತರ ಮಾತಾಡ್ತೀವಿ ಅನ್ನೋದು ಒಂದು ಪುಸ್ತಕ ತರ. ಅಂದ್ರ ಒಬ್ಬೊಬ್ರು ಜ್ಞಾನ ಒಂದೊಂದು ತರ ಇರ್ತೈತಿ. ಅಂದ್ರ ಅವ್ರು ಬುದ್ಧಿ ಮಟ್ಟಕ್ಕೆ ಅನುಗುಣವಾಗಿ ಹೊರ ಬರ್ತದ ಒಂದೇ ವಿಷಯ, ಆದ್ರ ಅದು ಬೇರೆ ಬೇರೆ ರೂಪ ತಾಳಿ ಹೊರಗೆ ಬರ್ತಿರ್ತದ ಪ್ರತಿಯೊಬ್ಬರು ಬಾಯಿಯಿಂದ ಬಾಯಿಗೆ. ಅದೇ ತರ ನಾವು ಚಲನಚಿತ್ರ ಅಂದ್ರ ಅನುಭವಿಸುದು ಯಾವ ತರ ಅಂದ್ರೆ ಸರ್ 3 ದಿನದ ಕ್ಲಾಸ್ ಶಿಬಿರ ನಡೆಸ್ತಾರಲ್ಲ, ಅದು ಚಲನಚಿತ್ರ ತರ ಇರ್ಬಹುದು. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಅನುಭವಿಸುವುದು. ಅಂದ್ರೆ ಒಂದು ವಿಷಯ ಕೊಟ್ಟ ಬಳಕ ಯಾವ ತರ ಮಾತಾಡ್ಬಹುದು, ಯಾವ ವ್ಯಕ್ತಿಯನ್ನ ಯಾವ ತರ ನೋಡ್ಬಹುದು, ಬಾಡಿ ಲ್ಯಾಂಗ್ವೇಜ್ ಅಂದ್ರ ಧ್ವನಿಯ ಏರಿಳಿತ, ಹಿಂಗೆಲ್ಲಾ ಸಾಕಷ್ಟು ವಿಷಯಗಳನ್ನು ಕಲಿಬಹುದಲ್ಲ ಅಂತ ಹೇಳಿ ಅನಿಸ್ತದ ಸರ್. ಇಷ್ಟು ವಿಷಯಗಳನ್ನು ಮಾತಾಡಿ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ನೇತ್ರೋತ್ತರ ಸಾಮಾನ್ಯ ವ್ಯಕ್ತಿಯಿಂದ ಅಸಾಮಾನ್ಯ ವ್ಯಕ್ತಿ ಆಗಿರೋರ್ಗ್ ಮಾತ್ರ ಒಂದು ಜೀವನ ಚರಿತ್ರೆ ಪುಸ್ತಕ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಅವರ ಅನಿಸಿಕೆ ಅಭಿಪ್ರಾಯನ ತಿಳಿಸಿದ್ರು. ಹೌದು ಸ್ನೇಹಿತರೆ, ನಾವು ಜೀವನ ಚರಿತ್ರೆಯ ಯಾವ ಪುಸ್ತಕಗಳನ್ನ ನಾವು ಓದ್ಬೇಕಂದ್ರೆ ಅಂಬೇಡ್ಕರ್ದು, ಅಬ್ದುಲ್ ಕಲಾಂದು, ಸ್ವಾಮಿ ವಿವೇಕಾನಂದ್ರು, ಬುದ್ಧರ್ದು, ಬಸವಣ್ಣರ್ದು, ಹೀಗೆ ಅನೇಕ ನಾನಾ ಜೀವನ ಚರಿತ್ರೆಯ ಪುಸ್ತಕಗಳಿದೆ. ಅದನ್ನೆಲ್ಲ ನಾವು ಓದಿ ಅವರ ಒಂದೊಂದು ಜೀವನ ಶೈಲಿ ನಾವು ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಒಂದು ಉತ್ತಮ ಪ್ರಜೆ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಇಷ್ಟು ಹೊತ್ತು ನಮ್ ಜೊತೆ ಎಲ್ಲಾ ಮಾತನಾಡಿದ್ದಾರೆ ಇಷ್ಟು ವಿದ್ಯಾರ್ಥಿಗಳು, ಎಲ್ರಿಗೂ ನಮಸ್ತೆ. ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಜಯಪ್ರಕಾಶ್ ನಾಗ್ತಿಲ್ ಯೂಟ್ಯೂಬ್ ಚಾನಲ್ ಎಲ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.